ಮಾನ ಮರ್ಯಾದೆ ಇದೆಯಮ್ಮ. ಈ ಕ್ರಿಶ್ಚಿಯನ್ ಹುಡುಗಿ ಬೇರೆ ಯಾರು ಅಲ್ಲಮ್ಮ, ನಾಳೆ ನನಗೆ ಸೊಸೆಯಾಗಿ ಬರೋಣಮ್ಮ. ಏನು ಈ ಕ್ರಿಶ್ಚಿಯನ್ ಹುಡುಗಿ ನನ್ನ ಸೊಸೆ ಏನೋ? ಅದು ನಾನು ಬದುಕಿರೋದಿಲ್ಲ ಅಮ್ಮ. ಈ ಗಳಿಗೆವರೆಗೂ ನೀನ್ ನನ್ನ ತಾಯಿ ಅನ್ನೋದು ನಾನು ಮರ್ತಿಲ್ಲ. ಹೀಗೆಲ್ಲ ಹಠ ಮಾಡಿ ಅದು ನಾನು ಮರೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಒಬ್ರು ತೀರ್ಥಕ್ಕೆ, ಇನ್ನೊಬ್ರು ಹಣಕ್ಕೆ. ಇಂಥವ್ರಿಗೆ ಪ್ರೇಮದ ಬೆಲೆ ಹೇಗೆ ಅರ್ಥವಾಗಬೇಕು? ನಿಮಗೆ ಗೊತ್ತಿಲ್ಲ ಆಚಾರ್ಯ, ಅಲಮೇಲೊಂದು ಬಿಟ್ಟ ದಿವಸ ರಾಮಾಚಾರಿ ಬದುಕುತ್ತಾನೆ ಅನ್ನೋ ನಂಬಿಕೆ ನನಗಿರ್ಲಿಲ್ಲ. ಈ ದಿವಸ ಅವನ ಬದುಕಿದ್ರೆ ಅದು ಮಾರ್ಗರೆಟ್ ಪುಣ್ಯದಿಂದ ಅವನ್ನ ಅವಳು ಬದುಕಿಸ್ಕೊಂಡಿದ್ದಾನೆ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವರಿಬ್ರು ಹಾಯಾಗಿರೋದಕ್ಕೆ ಬಿಡಿ. സാക്കു ഇതിലും കൂടുതൽ കേൾക്കാൻ താല്പര്യമില്ല. ಅಲ್ಮೇಲು ಕರ್ಕೊಂಡು ನೋಡಿ ನನ್ನ ನಿಮ್ಮ ಮನೆಗೆ. ನಿನ್ನೆ ದುರವಸ್ಥೆಗೆ ತಂದ ಚಂಡಾಲನ್ನ ಅಲ್ಲೇ ತುಂತುನ್ನ ಕತ್ತರಿಸ್ಬಿಟ್ಟಿದ್ದೆ. ನನ್ನ ಗಂಡನ್ ಕೊಂದು ನನಗೆ ಬಿದುವೆ ಪಟ್ಟೆ ಬೇರೆ ಕೊಡಿಸ್ಬೇಕು ಅಂತ ನಿನಗಿಷ್ಟವೇ ರಾಮಾಚಾರಿ? ಅಲ್ಮೇಲು ಇಂಥ ಹೀನು ಬಾಳೋಕ್ಕಿಂತ ಸಾಯೋದೇ ಮೇಲು ಅಂತ ಎಷ್ಟೋ ಸಲ ಅನ್ಕೊಂಡೆ. ಆದ್ರೆ ನನಗ್ ಸಾಯೋಕ್ ಇಷ್ಟ ಇಲ್ಲ ರಾಮಾಚಾರಿ. ನಾನು ಬದುಕ್ಬೇಕು. ಹೌದು ಅಲ್ಮೇಲು, ನೀ ಬದುಕ್ಬೇಕು. ನಡಿ ನನ್ನ ಜೊತೆ ದುಃಖಕ್ಕೆ. ಅಲ್ಲಿ ನೀನು ಹುಟ್ಟಿದ ಮನೆ ಇದೆ, ನಿನ್ ತಂದೆ ತಾಯಿ ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಅಣ್ಣ ಇನ್ನೂ ಬದುಕಿದ್ದೀನಿ. ರಾಮಾಚಾರಿ, ಅವತ್ತೇನೋ ನೀನನ್ನ ಸಂಗೀತ ಸುಲಭವಾಗಿ ಅನ್ಬಿಟ್ಟೆ. ಆದ್ರೆ ನನ್ನ ಹೃದಯ ನಿನ್ನ ಅಣ್ಣ ಅಂತ ಒಪ್ಕೊಳ್ತಾ ಇಲ್ಲ. ನೋಡು, ಈಗ ನಿನ್ ಜೊತೆ ಬಂದ್ಬಿಡ್ತೀನಿ. ನನಗೆಲ್ಲ ಕೆಟ್ಟ ಕನಸು ಬಂದ್ಬಿಡ್ತೀನಿ. ಹೇಳು ರಾಮಾಚಾರಿ, ನನಗೊಂದು ಹೊಸ ಬಾಳು ಕೊಡ್ತೀಯಾ? ನೀನು ನನ್ನ ಹೆಂಡತಿ ಅಂತ ಸ್ವೀಕರಿಸ್ತೀಯಾ? ಹೇಳು ರಾಮಾಚಾರಿ. നൗ ചേഞ്ച്ഡ്. ഇനി പറ്റില്ലല്ലോ അണ്ണൻ. പിന്നെ ഇപ്പുറത്ത് യെസ്. ರಾಮಾಚಾರಿ, ನೀನ್ ಮಾರ್ಗರೆಟ್ನ ಪ್ರೀತಿಸ್ತಿದ್ಯಾ? ನೀನವಳ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಯಾ? ಪ್ರಾಮಿಸ್. ತುಂಬಾ ಸಂತೋಷ ರಾಮಾಚಾರಿ, ಸಂತೋಷ. ನೋಡು, ಅವ್ರ ಮಾತು ಕೇಳ್ಕೊಂಡು ಮಾರ್ಗರೆಟ್ ಕೈ ಮಾತ್ರ ಬಿಡಬೇಡ. ನಾನೇನ್ ಹೋಗ್ತೀನಿ. ഇനി വാക്ക് മാറ്റരുത്. ನನ್ನ ಮಾತು ನಡಿ ದುರ್ಗಕ್ಕೆ. ನನ್ ಬಗ್ಗೆ ಏನು ಯೋಚಿಸ್ಬೇಡ ರಾಮಾಚಾರಿ, ನಾ ದುರ್ಗಕ್ಕೆ ಬರ್ತೀನಿ. ಆದ್ರೆ ಈಗಲ್ಲ. ಇನ್ಯಾವಾಗ? ರಾಮಾಚಾರಿ, ನನ್ ಗಂಡ ಇನ್ನೆಷ್ಟು ದಿವಸ ಅಂತ ತಾನೇ ಹೀಗೆ ನನ್ನನ್ನು ಇನ್ನೊಬ್ರು ಮಾಡ್ತಾರೆ. ಈ ಹಾಳಿ ಯೌವನ ಇರೋ ತನಕ. ಆಮೇಲೆ ನಾನು ಮುದುಕಿ ಆಗ್ತೀನಿ. ಆಗ ಅವರೇ ನನ್ನ ದುರ್ಗ ಕಟ್ಬಿಡ್ತಾರೆ. ಪ್ರಾಯ ನಾನು ದುರ್ಗ ಬಿಟ್ರೆ ಬೇರೆ ಗತಿ ಏನಿದೆ ಹೇಳು? ಸಿಚುವೇಶನ್. She is also pure. Margaret was also like that. ಅಳ್ಬೇಡ ರಾಮಾಚಾರಿ, ಅಳ್ಬೇಡ. പറഞ്ഞു. ಅಳ್ಬೇಡುಗೆ ಯೇಸು ಒಳ್ಳೇದ್ ಮಾಡ್ತಾನೆ. ಅವಳ ಗಂಡನಿಗೂ ಯೇಸು ಒಳ್ಳೆ ಬುದ್ಧಿ ಕೊಡ್ತಾನೆ. ಅಲ್ಮೇಲೆ ಏನ್ ಹೇಳಿದ್ರು ಗೊತ್ತೇ? ಅವ್ರ ಇವ್ರ ಮಾತು ಕೇಳ್ಕೊಂಡು
ಮಾರ್ಗ್ರೆಟ್ ಕೈ ಮಾತ್ರ ಬಿಡ್ಬೇಡ. ಎಲ್ಲಾರೇ ಕೈ ಬಿಡುತ್ತಿಲ್ಲ ಮಾರ್ಗ್ರೆಟ್, ನಾನೇನ್ ಕೈ ಬಿಡಲ್ಲ. കാരണം എല്ലാരും കൂടിയല്ല മാറ്റിയത് മൊത്തത്തില്. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ? ದೇವ್ರೇ ಇನ್ನೂ ಹೋಗಿಲ್ಲ, ಹೊರಟಿದ್ದೇನೆ. ಬೆಟ್ಟಕ್ಕೆ ಹೋಗಿ ಏಕನಾಥೇಶ್ವರಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಮನಸ್ಸಾಯ್ತು. ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಿಡುವಾಗಿದ್ದೀರಾ? ಬರ್ತೀರಾ? ಶುಕ್ರವಾರ ಮುತ್ತೈದೆ ಬಂದು ಅಮ್ಮನವ್ರ ದರ್ಶನ ಕರೆದ್ರೆ ಬರೋದಿಲ್ಲ ಅಂತೀನಿಯೇ? ನೋಡ್ರ ರಾಮಾಚಾರ್ಯನ ಕರೆದ ಮೇಲೆ ಮನೆ ಕಡೆ ಬರೋದೇ ಇಲ್ಲ. 2 ದಿನಕ್ಕೋ 3 ದಿನಕ್ಕೋ ಸರಿ ಬರ್ತಾನೆ. 1 ನಿಮಿಷ ಅಮ್ಮ ಅಂತಾನೆ ಹೊರಟೋಗ್ಬಿಡ್ತಾನೆ. ನಿಮ್ಗೇನ್ ತಂದ್ಕೊಟ್ಟ? ಸದ್ಯ ಅವ್ನು ನಮ್ಗೇನ್ ತಂದ್ಕೊಡೋದ್ ಬೇಡಮ್ಮ. ಬೆಂಗಳೂರು ಹೋಗ್ಬಿಟ್ಟು ಬಂದಾಗ್ಲಿಂದ ಅವ್ನಾಗೋ ಯಾವಾಗ್ಲೂ ಮಂಕಾಗಾಡ್ತಿದ್ದಾನೆ. ದೇವ್ರೇ ವಯಸ್ಸಿಗೆ ಬಂದ್ ಹುಡುಗರು ಯಾಕೆ ಮಂಕಾಗಿರ್ತಾರೆ ಅಂತ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನೋಡಿ. ನಿಮ್ ಹುಡುಗನಿಗೆ ಒಂದು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಿ ಸೊಸೆನ ಮನೆ ತುಂಬಿಸ್ಬೇಕು. ಆಮೇಲೆ ಮಗ ಸೊಸೆ ಇಬ್ಬರು ಸೇರಿ ನಿಮ್ಮನ್ನೇ ಮಾಡಿ ಮನೆ ತುಂಬಿಸ್ಬಿಡ್ತಾರೆ. ನಮ್ಮ ಹುಡುಗಾಸಿನ ನಿಮ್ಗೆ ಗೊತ್ತೇ ಇದೆಯಲ್ಲ, ಅವನು ಬರೋ ಸಂಪಾದನೆ ಮದುವೆ ಬೇರೆ ಕೇಳು ಅಂತಾರ. ನೀವು ಸುಮ್ಮನೆ ನಮ್ಮ ಯಜಮಾನಿಗೆ ಹೇಳ್ತೇನೆ. എല്ലാം മാസ്റ്റർ അടുത്തല്ലേ പറയേണ്ടത്. ದೇವ್ರೇ ಸೋನಾಬಾಯಿ ಅಲ್ಲಿ ನೋಡಿ ರಾಮಾಚಾರ್ಯನ. പെട്ട് അടുത്ത മാസ്റ്ററുടെ ഉപദേശം ഉണ്ടാവുമല്ലോ. ಅನ್ಯಾಯ. ದೇವ್ರೇ ರಾಮಾಚಾರಿ ಏನಾಯ್ತು? ಏನಾಗೋದು ಅಂತ ನೀವು ಆಡ್ತಾ ಇದ್ದೀರಾ? ನಾನು ಈ ಹುಡುಗಿ ಜೊತೆ ಇದ್ದೀನಿ ಅಂತ ತಾನೆ? ಕೇಳಿರ್ತೀಗಮ್ಮ ಮನೆ ಹಾಳೆ ಮಾತ್ರ. ಇವನಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯೇ? ಅಮ್ಮ, ಮಾನ ಮರ್ಯಾದೆ ಎಲ್ಲ ಇದೆಯಮ್ಮ. ಈ ಕ್ರಿಶ್ಚಿಯನ್ ಹುಡುಗಿ ಬೇರೆ ಯಾರು ಅಲ್ಲಮ್ಮ. ನಾಳೆ ನಿಮ್ಗೆ ಸೊಸೆಯಾಗಿ ಬರೋಣಮ್ಮ. ಏನು ಈ ಕ್ರಿಶ್ಚಿಯನ್ ಹುಡುಗಿ ನನಗೆ ಸೊಸೆ ಏನು? ಅದು ನಾನು ಬದುಕಿರೋರ್ಗೂ ಸಾಧ್ಯವಿಲ್ಲ ಅಮ್ಮ. ಈ ಗಳಿಗೆವರೆಗೂ ನೀನ್ ನನ್ನ ತಾಯಿ ಅನ್ನೋದು ನಾನು ಮರ್ತಿಲ್ಲ. ಹೀಗೆಲ್ಲ ಹಠ ಮಾಡಿ ಅದು ನಾನು ಮರೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಹೀಗೆಲ್ಲ ಮಾತಾಡೋದಕ್ಕೆ ಈ ಮಾತಾಡಿ ನಿನ್ಗೆ ಹೇಳ್ಕೊಟ್ಟೇನು? ತಾಯಿಗಿಂತ ಈ ಕ್ರಿಸ್ತನ್ ಹುಡುಗಿ ನಿನ್ಗೆ ಹೆಚ್ಚಾಗ್ತೇನು? ಅವಳೇ ಕೇಳೋದು ಹೆಚ್ಚಾದ್ರೂ ನನ್ನ ಗಂಡು ಹುಡುಗ. ಇವಳ ಬೀದಿ ಬಸ್ಲಾಗಿ ಬಿಟ್ಟಿದ್ದಾಳಲ್ಲ ಇವಳ ಅಮ್ಮ ಮಾರಮ್ಮ, ಅವಳೇ ಕೇಳೋಣ ನಡೀರಿ. ನಿಮ್ ಮುಖಾನ ನಾನು ಮರೆಯೋಕ್ ಸಾಧ್ಯವಿಲ್ಲ. ನಮ್ ರಾಮಾಚಾರಿ ಒಂದ್ ಕೆಲ್ಸಕ್ಕೆ ಅಂತ ಸೇರ್ಕೊಂಡು ತಂದೆ ತಾಯಿ ಕಷ್ಟ ಸುಖಕ್ಕೆ ಆಡ್ತಾನೆ ಅಂತ ನಾನ್ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಮಧ್ವಾಚಾರ್ಯ, ನನ್ನ ಬಿಟ್ಟರೆ ಯಾರು ಇದ್ದಾರೆ? ಆ ನಾಗರಾವ್ಗೆ ನಾನೇ ಸರಿಯಾದ ಗರಡು ಮಚ್ಚೆ. ಮೇಷ್ಟ್ರೆ ಅಲ್ಲಿ ನೋಡಿದ್ರೆ ಆ ಮೇರಿಯಮ್ಮನ ಮನೆ ಮುಂದೆ ಆ ಮೇರಿಯಮ್ಮನ್ಗೂ ನಿಮ್ ಮನೆವರೆಗೂ ಹಾಯಾಗಿ ಗಾಳಿದ್ದೇನೆ. ಏನ್ ಸ್ವಾಮಿ ಇದು? ನಾಳೆಗೆ ಊಟ ಮಾಡಬೇಡಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆ ರಾಮಾಚಾರಿ ನನ್ನ ಮಗ ಹಿಂದೆ ನಾಯ ಕುತ್ಕೊಳ್ಬಿಟ್ಟಿಲ್ಲ, ಅವನು ಕೂಲಿ ಮಾಡ್ತಾರೆ. ಅಯ್ಯೋ ತುಂಗಮ್ಮ ಕೇಳದ ಎಣ್ಣೆ ಮಾತಾ ನನ್ನ ಮಗ ರಾಮಣ್ಣ ಕೂಲಿ ಮಾಡಿಸ್ತಾನೆ ಅಂತಲ್ಲಪ್ಪ. ನೋಡಿ, ಆ ರಾಮಣ್ಣನ ಮೈಗುತ್ತ ಧೈರ್ಯ ಈ ಊರಿನಲ್ಲಿ ಯಾವನಿಗಿದೆ ಏನೇ ಮಾಡಮ್ಮ. ನಮ್ ರಾಮಚಂದ್ರನ ಕೂಲಿ ಮಾಡ್ತೇನೆ ತಾಯಿ. ನೋಡ್ತಾ ಇದೆ ನನಗೆ ಮಾತು ಈ ಹಾಳಕ್ಕೆ ಅದು ನೋಡಿ ತಂಗಿ ಜೀವ ಉಳಿಸಿ ನಮ್ ರಾಮಣ್ಣ. ರಾಮಾಚಾರಿ ಮಾರ್ಗರಟ್ನೆ ಪ್ರೀತಿಸ್ತಾ ಇದ್ದಾನೆ, ಅವಳೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬೇಸ್ತೆ ಜಾತಿ ಇಲ್ಲ ಜಾತಿ ಹುಡುಗಿಗೆ ನಾನು ಅತ್ತೆ ಹಾಗಾಗಿ ಮಾಡಬೇಡಿ ಬೇಸ್ತೆ. ನಾನು ಕ್ರಿಸ್ತಾನ್ ಹುಡುಗಿಗೆ ಭಾವ ಆಗ್ಬೇಕೆ ಬೇಸ್ತೆ? ನಿಮ್ಮಂತ ಶಿಕ್ಷಣ ಸಂಬಂಧ ಮಾಡೋದಕ್ಕೆ ನಾನು ತಯಾರಿಲ್ರಿ. ನನ್ನ ಮಗಳ ಬೇರೆಯವ್ರ ಮದುವೆ ಆದ್ರೆ ಅವಳಿಗೆ ಬೇಕಾದಷ್ಟು ಹಣ ಸಿಗುತ್ತೆ. ನಿಮ್ಮ ಮಗನ ಮದುವೆ ಆದ್ರೆ ಅವಳಿಗೆ ಏನು ಸಿಗುತ್ತೆ? ಅವನಿಗೆ ಹಣ ಫ್ಯಾಮಿಲಿ ತಾಲ್ಪರ್ಯ ಇಲ್ಲ. ಆವೇಶ ಪಟ್ಕೊಂಡು ಆಭಾಸ ಮಾಡ್ಕೋಬೇಡಿ, ಎಲ್ಲ ಸಮಾಧಾನ ಬನ್ನಿ. ಏನ್ ಬೇಸ್ತೆ? ಈ ಮನೆ ಒಳಗೆ ನಾನ್ ಬರ್ಬೇಕೆ? ಬಂದ್ರೆ ಏನ್ ಆಚಾರ್ರೆ ಬನ್ನಿ. ನಿಮಗೆ ದೊಡ್ಡವರು ಜಾತಿ ಇಲ್ಲ ಕುಲ ಇಲ್ಲ ನನಗಿದೆ ಸ್ವಾಮಿ. ಜಾತಿ ಪ್ರಶ್ನೆ. ಈ ಊರಿನಲ್ಲಿ ಅವನ್ ಕಿತ್ತೋಟ್ಟು ನನ್ನ ಬಿಟ್ರೆ ಯಾರಿದ್ದಾರೆ? ಆ ನಾಗಹಾವಿಗೆ ನಾನೇ ಸರಿಯಾದ ಗರುಮತ್ತೆ ಅಂದ್ರಲ್ಲ, ನನಗೊಂದು ಉಪಕಾರ ಮಾಡ್ತೇನೆ ಬೇಸ್ತೆ. ಏನ್ ನನ್ ಮಗನನ್ನು ತಂದು ಹೋಗ್ತಿ, ನಮ್ ಜಾತಿ ಉಳಿಸಿ ನಾನ್
ಸಾಯೋವರೆಗೂ ಮಠದಲ್ಲಿ ನನಗೆ ತೀರ್ಥ ಸಿಕ್ಕ ಹಾಗೆ ಮಾಡಿ ಮೇಷ್ಟ್ರೆ. ಆಚಾರ್ಯ, ನಿಮಗೆ ಮಠ ತೀರ್ಥ ಮುಖ್ಯನೋ ನಿಮ್ಮ ಮಗನ ಸೌಖ್ಯ ಮುಖ್ಯನೋ? ತೀರ್ಥ ಮುಖ್ಯ. ಓ ಓ ಓ ಓ ಮೇರಿಯಮ್ಮ, ನಿನಗೆ ನಿನ್ನ ಮಗಳ ಸೌಖ್ಯ ಮುಖ್ಯನೋ ಹಣ ಮುಖ್ಯನೋ ಅಮ್ಮ? ಓ ಆರಿಕಂ ಮಕ್ಕಳೋಡಲ್ಲ. ಒಬ್ಬರು ತೀರ್ಥಕ್ಕೆ, ಇನ್ನೊಬ್ಬರು ಹಣಕ್ಕೆ. ಇಂಥವರಿಗೆ ಪ್ರೇಮದ ಬೆಲೆ ಹೇಗೆ ಅರ್ಥವಾಗಬೇಕು? ಓ ಪೊಳಿ ಪೊಳಿ. ನಿಮಗೆ ಗೊತ್ತಿಲ್ಲ ಆಚಾರ್ಯ, ಅಲಮೇಲೊಂದು ಬಿಟ್ಟ ದಿವಸ ರಾಮಾಚಾರಿ ಬದುಕುತ್ತಾನೇನೋ ನಂಬಿಕೆ ನನಗಿರ್ಲಿಲ್ಲ. ಈ ದಿವಸ ಅವನು ಬದುಕಿದ್ರೆ ಅದು ಮಾರ್ಗರೆಟ್ ಪುಣ್ಯದಿಂದ. ಅವನ್ನ ಅವಳು ಬದುಕಿಸ್ಕೊಂಡಿದ್ದಾನೆ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವರಿಬ್ರು ಹಾಯಾಗಿರೋದಕ್ಕೆ ಬಿಡಿ. ಮೇಷ್ಟ್ರೆ, ಅವನ ಹುಡುಗಿನ ಕಟ್ಕೊಳ್ಳೋ ಹಾಗಿದ್ರೆ ಅವನ ಮದುವೆ ದಿವಸ ನನ್ನ ಹೆಣ ಹೊರೋದಕ್ಕೆ 4 ಜನ ಬ್ರಾಹ್ಮಣರನ್ನು ಬರೋಕೆ. ಮೇಷ್ಟ್ರೆ, ಆ ಕ್ರಿಸ್ತಾನ್ ಹುಡುಗಿನೇ ನನ್ನ ಸೊಸೆಯಾಗಿ ಬಂದ್ರೆ ನಾನು ಇವ್ರ ಜೊತೆಲೆ ಪ್ರಾಣ ಬಿಟ್ಬಿಡ್ತೀನಿ. ಮೇಷ್ಟ್ರೆ, ಆ ರಾಮಾಚಾರ್ಯನೇ ಮದುವೆ ಆಗ್ತೀನಿ ಅಂತ ನನ್ನ ಮಗನೇನಾದ್ರೂ ಹಠ ಹಿಡಿದ್ರೆ ನಾನೇ ನನ್ನ ಕೈಯಾರ ಅವ್ರ ವಿಷ ಕೊಟ್ಟು ರಾಮಾಚಾರ್ಯನೇ ಅವ್ರ ವಿಷ ಕೊಟ್ಟು ಬಂದ ಅಂತ ಬಾಯಿ ಮೇಲೆ ಬರ್ಕೊಂಡು ಅವನ ಜೈಲಿಗೆ ಕಳಿಸ್ಬಿಡ್ತೀನಿ. ಮೇಷ್ಟ್ರೆ, ನಮ್ಮ ರಾಮನ್ನೇ ನಾವು ಜೈಲಲ್ಲಿ ನೋಡ್ಬೇಕೆ? ಈ ಬ್ರಾಹ್ಮಣನ ಸಂಸಾರನ ಕಿರಿಸ್ತಾನ್ ರೋಡ್ ಕೈ ಸಿಕ್ಕಿಸ್ತೀರಾ ಮೇಷ್ಟ್ರೆ? ಆಚಾರ್ಯ, 2 ಹೃದಯಗಳು ಒಂದಾಗುತ್ತೆ ಅನ್ನೋದಾದ್ರೆ 2 ಧರ್ಮಗಳು ಒಂದಾಗ್ಲೇಬೇಕ್ರಿ. 2 ದೇಶಗಳು ಒಂದಾಗುತ್ತೆ ಅನ್ನೋದಾದ್ರೆ 2 ಜನ ಒಂದಾಗಲೇಬೇಕ್ರಿ. ಮೇಷ್ಟ್ರೆ, ಈ ಪಾಠ ಎಲ್ಲ ನನ್ನ ಮುಂದೆ ಊದಬೇಡಿ. ಆ ರಾಮಾಚಾರಿ ನನ್ನ ಮಗಳಿಂದ ದೂರ ಆಗ್ಲಿಲ್ಲ, ಅವನ ಪ್ರಾಣ ನನ್ನ ಕೈನಲ್ಲಿದೆ. ಹುಷಾರ್ ಮೇಷ್ಟ್ರೆ, ಮೇಷ್ಟ್ರೆ. ರಾಮಾಚಾರಿ ಅಪ್ಪ ಅಮ್ಮನ ಪ್ರಾಣ ಈಗ ನಿಮ್ ಕೈಲಿದೆ. ಉಳಿಸ್ತಿರೋ ಇಲ್ವೋ ಹೇಳಿ. ಮಾಸ್ಟರ್ ಪಟ್ಟು. ರಾಮಾಚಾರಿ ತಂದೆಯಾದ ನಿಮಗೆ ಅವನು ಏನು ಅಂತ ಗೊತ್ತಿಲ್ಲ. ಅಂಥ ಒಳ್ಳೆಯ ಹುಡುಗ ಮುಂದಿನ ಜನ್ಮದಲ್ಲಾದ್ರೂ ನನ್ನ ಮಗನಾಗ್ಬಿಟ್ಟು ಆಗ ಕಿರಿಸ್ತಾನ್ ಹುಡುಗಿಯನ್ನೇ ನಿಮ್ ಸ್ವಂತ ಮಾಡ್ಕೊಳ್ಳಿ. ಈಗ ರಾಮಾಚಾರಿ ಮಾರ್ಗರೆಟ್ ಸಂಬಂಧ ಕಡಿಬೇಕು. ಅವರ ಅಪ್ಪ ಅಮ್ಮ ನೀವು ಉಳ್ಕೋಬೇಕು. ನಿಮ್ ಮಾನ ಪ್ರಾಣ ಉಳಿಬೇಕು. ನಿಮ್ ಧರ್ಮ ಉಳಿಬೇಕು. ನಿಮ್ ಜಾತಿ ಉಳಿಬೇಕು. ಅಷ್ಟೇ ತಾನೇ? ರಾಮಾಚಾರಿ ಅಲ್ಲೇ ಏಕನಾಥೇಶ್ವರಿ ದೇವಸ್ಥಾನ. ಓ